ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಟೈಮ್ ನೋಡ್ರಿ ಎಷ್ಟು 4 ಗಂಟೆ ಆಗೈತಿ. ಇವತ್ತು ಶ್ರಾವಣ ಶುಕ್ರವಾರ ಫಸ್ಟ್ನೇ ವಾರಲ್ಲ. ಹಂಗೆ ರಾತ್ರಿ ಮಲ್ಕೊಂಡಿನಿ. ಬಟ್ ಯಾವಾಗ ಟೈಮ್ ಆಗುತ್ತೆ ಯಾವಾಗಿಲ್ಲ ಅಂತೇಳಿ ಜಲ್ದಿನೇ ಇದ್ದೀನಿ. ಬರೀ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಅಂತ. ಫಸ್ಟ್ ನೋಡ್ರಿ ನನ್ನ ಜೊತೆ ಸೀಜನ್ ಇದ್ದ ಎಲ್ಲ ಕಸ ಹೊಡ್ಕೊಂಡು ಪರ್ಸಿ ಹೊಡ್ಸ್ಕೊತೀನಿ. ಬಾಂಡೆದೆಲ್ಲ ನಿನ್ನೆ ತಿಕ್ಕೊಂಡು ಇಟ್ಕೊಂಡು ನೋಡಿ ಕಸ ಹೊಡಿಬೇಕಂತ ಕೆಳಗೆ ಹೋಗಿದ್ದೆ. ಫುಲ್ ಕತ್ಲೆ ನೋಡ್ರಿ, ಅದಕ್ಕೆ ಮ್ಯಾಗಿಂದೆಲ್ಲ ಒಳಗಿಂದೆಲ್ಲ ಮುಗಿಸ್ಕೋಬೇಕಂತೇಳಿ ಕಸ ಹೊಡ್ಕೊಂಡು ಪರ್ಸಿ ಒರೆಸ್ಕೊಳಕತ್ತಿ ನೋಡ್ರಿ. ಬರೀ ಕೆಳಗೆ ಹೋಗಿ ಇಷ್ಟು ಕಸ ಹೊಡ್ಕೊಂಡು 4:00 ಆಯ್ತು ನೋಡ್ರಿ. ಆದ್ರೂ ಇನ್ನೂ ಕತ್ಲೈತಿ. ಆದ್ರೆ ಹಾಗೆ ಹೊಸ್ಲಾ ತೊಳ್ಕೊಂಡು ಹೊರಗಿನ ಕಸ ಹೊಡ್ಕೊಂಡು ರಂಗೋಲಿನೂ ಹಾಕಿದೆ. ಟೈಮ್ ಅಷ್ಟು 6 ಗಂಟೆ ಆಯ್ತು. ಬರೀ ಸ್ನಾನಕ್ಕೆ ನೋಡ್ರಿ ತಲೆ ಸ್ನಾನ ಮಾಡ್ಕೊಂಬಂದೆ. ಆ್ಯಸ್ ಕಸ ಪರ್ಸಿ ರಂಗೋಲಿ ಆಲ್ಮೋಸ್ಟ್ ಎಲ್ಲ ಮುಗಿತು. ಟೈಮ್ ಎಷ್ಟು ಪುಣೆ ಆರಾಗೈತೆ ನೋಡ್ರಿ. ಬರೀ ಪಟ್ ಪೂಜೆ ಮಾಡ್ಕೋಬೇಕು. ಯಾಕೆ ಮತ್ತೆ 7 ಗಂಟೆ ಅಂದರೆ ಹೋಗ್ಬೇಕು ನೋಡ್ರಿ. ಟೈಮ್ ಎಷ್ಟಿದ್ದು ಸಲಂಗಿಲ್ಲ. ಇವೆಲ್ಲ ನೋಡ್ರಿ ನೀನೇ ತಿಕ್ಕೊಂಡಿಟ್ಟೆ ಚಲೋ ಆಗೈತಿ. ಯಾಕಂದ್ರೆ ನೋಡ್ರಿ ಇಷ್ಟು ಬೆಳಗ್ಗೆ ಎದ್ದು ಎಲ್ಲ ತಿಕ್ಕಾಕೆ ಒಂದು ½ ಆನ್ ಅವರ್ ಹೋಗ್ತೈತೆ ನೋಡ್ರಿ. ಅದಕ್ಕೆ ನಿನ್ನೆ ರಾತ್ರಿನೇ ಎಷ್ಟು 12-1 ಗಂಟೆ ಆಗೈತೆ ನೋಡ್ರಿ ಮಲ್ಕೋಬೇಕಾದ್ರೆ. ಬಟ್ ಎಲ್ಲ ತಿಕ್ಕಿ ಮಾಡಿನೇ ಮಲ್ಕೊಂಡೆ. ಮತ್ತು ಅದೇ ಟೈಮ್ ಪೂಜೆ ಮಾಡೋಕ್ಕೆ ಶುರು ಆಗುತ್ತೆ. ಡ್ಯೂಟಿ ಇರ್ಲಿಕ್ಕಂದ್ರೆ ನೋಡಿ ನಡೀತಿದ್ವಿ. ಹೆಂಗೆ ಲೇಟ್ ಆದ್ರೂ ಸಹ ನಡೀತೈತಿ. ಬಟ್ ಈಗ ಡ್ಯೂಟಿ ಸಂಬಂಧ ಜಲ್ದಿನೇ ಎಲ್ಲ ಮಾಡ್ಬೇಕಲ್ಲ. ಹಂಗಾಗಿ ಸುಮ್ಮನೆ ಎಲ್ಲ ಅಡ್ವಾನ್ಸ್ ಮಾಡೋದು ಚಲೋ ಬೆಟ್ರ್ ನೋಡ್ರಿ. ಬರೀ ಪಟ್ ಪೂಜೆ ಮಾಡ್ಕೊಳ್ಳೋಣ. ಎಷ್ಟು ಕ್ಲೀನಾಗ್ಯಾವೆಲ್ಲ ನೀಟಾಗಿ ತಿಕ್ಕೊಳಕ್ಕೆ ಲೇಟ್ ಆದರೂ ನಡ್ತಿರ್ತೀನಿ. ನಮ್ಮ ರೂಢಿನೇ ಐತೆ ಲೇಟಾಗಿ ಮಾಡ್ಕೊಳ್ಳೋದು. ಅದು ನೀಟಾಗ್ತದೆ. ಈಗ ಅವಸರನಾಗ ಅಂದ್ರೆ ಕ್ಲೀನೂ ಆಗಂಗಿಲ್ಲ, ಏನೂ ಆಗಂಗಿಲ್ಲ ನೋಡ್ರಿ. ನಮ್ಮ ಗಿಡದಾಗಿನ್ನೂ ದಾಸ್ವಾಳ ಹೂವು ನೋಡಕ್ಕ ನೋಡ್ರಿ. ದೇವ್ರಿಗಂತೂ ಸಾಕಾಗ್ತದೆ ನೋಡ್ರಿ. ಎಷ್ಟು ಚಂದ ದಾಸ್ವಾಳ ಹೂವು. ಇನ್ನು ಹೊರಗಿಂದ ತಂದೆ ನೋಡ್ರಿ. ಕೆಳಗದವು ಫ್ರಿಜ್ ಒಳಗದವನ್ನ ತೆಗಿಬೇಕು. ಇವೀಗಿನ ಹಾಳಾಕತ್ತವ ನೋಡ್ರಿ. ಮೊಗ್ಗಿದ್ದಾಗೆ ಚಂದ ಅರಳೋಕಿನ ಜಾಸ್ತಿ. ಲಕ್ಷ್ಮೀ ಮುಖ ನೋಡ್ರಿ ಈ ಥರ ನೀಟಾಗಿ ಬ್ರಷ್ ತೊಗೊಂಡು ತಿಕ್ಕಿದ್ರೆ ಇಲ್ಲೆಲ್ಲ ಕ್ಲೀನ್ ಆಗ್ತದೆ ನೋಡ್ರಿ. ಪೂರ್ತಿದೆಲ್ಲ ಇದಿರ್ತೈತಲ್ಲ, ಒಳಗೆಲ್ಲ ಏನು ಕವರ್ ಆಗಿರ್ತೈತಲ್ಲ ಇದು ಡಸ್ಟರು ಎಲ್ಲ ಕ್ಲೀನ್ ಆಗುತ್ತೆ ನೋಡ್ರಿ. ಅದೇ ನಾವು ಕೈಲಿಂದ ತಿಕ್ಕಿದ್ರೆ ಅಷ್ಟು ನೀಟ್ ಆಗಂಗಿಲ್ಲ. ಅದಂದ್ರೆ ಒಳಗೆಲ್ಲ ರೀಚ್ ಆಗುತ್ತಲ್ರಿ ಅದು. ಹಾಗಾಗಿ ಫುಲ್ ಕ್ಲೀನ್ ಅನ್ನಿಸ್ತೈತಿ. ಬರ್ತೀರಿ ಎಷ್ಟು ಟೈಮ್ ಆಯ್ತು ನೋಡ್ರಿ. ಈಗ 6 ಗಂಟೆ ಆಗಿತ್ತು. ನೋಡಿ ಎಷ್ಟು ಚಂದ ಕ್ಲೀನ್ ಆಯ್ತು. ಪುನಸ್ಕಾರ ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ತೊಗೊಂಡು ಮಾಡೋದು ನೋಡ್ರಿ. ಯಾರು ಇನ್ನೊಬ್ರು ಹೇಳಿ ಆಮೇಲೆ ಇದು ಮಾಡು ಅಂತಂದಾಗ ಅದನ್ನು ನಾವು ಮನಸ್ಸಿನಾಗ ತೊಗೊಂಡು ಮಾಡಿದ್ರೆ ಅದೊಂಥರ ಏನೋ ಒಂಥರ ಇದು ಇರ್ತೈತಿ. ಬಟ್ ಇನ್ನೊಬ್ರು ಮಾಡತ್ತಾರ ಅಂಥೇಳಿ ಫೋರ್ಸೇಬಲಿ ಅವ್ರು ಮಾಡ್ತಾರ ಅಂತ ನಾವು ಮಾಡ್ತೀವಿ. ಹಾಗೆಲ್ಲ ಮಾಡಿದ್ರೆ ಅದು ಯಾವುದೂ ಇದು ಆಗಂಗಿಲ್ಲ ನೋಡ್ರಿ. ಆ್ಯಕ್ಚುಲಿ ನಮ್ಮ ಮನಸ್ಸಿನಾಗ ಬರಬೇಕು, ನಾವು ಮಾಡಬೇಕು, ನನಗೂ ಒಂದು ಒಳ್ಳೇದಾಗಲಿ ದೇವರಿಂದ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಂತ ನಮ್ಮ ಮನಸ್ಸಿನಾಗ ಇತ್ತಂದರೆ ಅದು ಒಳ್ಳೇದಾಗುತ್ತೆ ನೋಡ್ರಿ. ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ಕಿಶಿಂದ ಮಾಡಿದ್ರೆ ಅದೇನು ಫಲ ಸಿಗಲ್ಲ ಅಂತ ಅನಿಸ್ತೈತಿ ನನ್ನ ಪ್ರಕಾರ. ಅದು ನಮ್ಮ ಮನಸ್ಸಿನಾಗ ಬರ್ಬೇಕು ನೋಡ್ರಿ. ಮಾಡ್ಬೇಕಂತ ಮಾಡ್ತೀವಿ ಅನ್ನೋದು ನಮ್ಮ ತಲೆಯಾಗ ಬರಬೇಕು ಅಂತ. ಅವಾಗ ನೋಡೋದು ಕರೆಕ್ಟಾಗಿ ಇದಾಗೋದು. ನೋಡ್ರಿ ಈ ಥರ ಅನ್ನಪೂರ್ಣೇಶ್ವರಿ ಇದ್ಲಂದ್ರೆ ಮನೆಯೊಳಗೆ ಸರಸ್ವತಿ ಅನ್ನಪೂರ್ಣೇಶ್ವರಿ ಇದ್ರಂದ್ರೆ ಈ ಥರ ಅಕ್ಕಿ ಒಳಗೆ ನೋಡ್ರಿ ಒಂದು ಪ್ಲೇಟ್ನಾಗ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಒಳಗೆ ಅಂತ ಹಿಂಗೆ ಈ ಥರ ಇಡ್ಬೇಕು ನೋಡ್ರಿ. ಖಾಲಿ ಜಗ್ಲಿ ಮ್ಯಾಗ ಇರಬಾರ್ದಂತ. ಒಳ್ಳೇದೈತೆ ನೋಡ್ರಿ. ಇವತ್ತು ಅನ್ನ ಮನ್ಯಾಗ ಇದ್ದೇ ಇರ್ತೈತಿ. ಹಾಗಾಗಿ ಇದು ಅಕ್ಕಿ ಒಳಗೆ ಇಡ್ತೀವಿ ನಾವು ಈ ಸರಸ್ವತಿನ ಯಾವಾಗಲೂ. ಅನ್ನಪೂರ್ಣೇಶ್ವರಿ ಸರಸ್ವತಿ ಎಲ್ಲ ಹಾಕಿ ನೋಡ್ರಿ. ಬರೀ ಎಲ್ಲ ತಿಕ್ಕೊಂಡಾಗ ಕ್ಲೀನಾಗ ಹಿಂಗೆ ಪಟ್ ಪೂಜೆ ಮಾಡ್ಕೊಂಬಂದು ಯಾವಾಗಲೂ ನೋಡ್ರಿ ಚರ್ಗಿ ಪೂಜೆ ಮಾಡ್ತೀವಲ್ಲ, ಈ ತುಂಬಿ ಚರ್ಗಿ ಒಳಗೆ ನೋಡ್ರಿ, ಈ ತುಂಬಿ ಚರ್ಗಿ ಒಳಗೆ ಅರಿಶಿನ ಕುಂಕುಮ ಮತ್ತು ₹1 ಕಾಯಿನ್ ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ನೋಡ್ರಿ. ಚಲೋ ಅಂತಾರೆ. ಹಂಗಾಗಿ ಯಾವಾಗಲೂ ಮತ್ತು ಇನ್ನೊಂದಂತರೂ ಅಲ್ಲಿ ಕೆಳಗಡೆ ಅಕ್ಕಿ ಅಂತೂ ಹಾಕಿರ್ತೀವಿ. ಚರ್ಗಿ ಕೆಳಗೆ ಅಕ್ಕಿ ಅಂತೂ ಕಂಪಲ್ಸರಿ ಆಲ್ಮೋಸ್ಟ್ ಹಾಕ್ತಾರೆ. ಹಾಕಿ ಅದ್ರ ಮ್ಯಾಗ ಚರ್ಗಿ ಇಟ್ಟು ಅದ್ರೊಳಗೆ ನೋಡ್ರಿ ಚರ್ಗಿ ಒಳಗೆ ಅರಿಶಿನ ಕುಂಕುಮ ಹಾಕ್ಬೇಕು ನೋಡ್ರಿ. ಪೂಜೆ ಮಾಡಿಬಿಟ್ಟು ಒಳಗೆ ಅರಿಶಿನ ಕುಂಕುಮ ಆಮೇಲೆ ಅದ್ರೊಳಗೆ ಕಾಯಿನ್ ಹಾಕೋದು ನೋಡ್ರಿ. ₹1 ಚೇಂಜ್ ಇರ್ತಾವ್ರಿ. ₹1 ₹2 ಕಾಯಿನ್ ಅದ್ರೊಳಗೆ ಹಾಕ್ಬೇಕು.
ಹಾಕಿ ಪೂಜೆ ಮಾಡಿದ್ರೆ ಚಲೋ ನೋಡ್ರಿ. ನಾವು ಯಾವಾಗಲೂ ಹಾಗೆ ಮಾಡ್ತೀವಿ. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು ನೋಡ್ರಿ, 6:30 ಆಯಿತು. ಇನ್ನೇನು ಬತ್ತಿ ಮಾಡೀನಿ ಎಷ್ಟು ದೀಪ ಹಚ್ಚಿ. ಆಮೇಲೆ ನೋಡ್ರಿ ಬ್ಯಾಳಿಗೆ ಹಾಕಿ ಕಡಗಷ್ಟು ಮಾಡಿಬಿಟ್ಟು ಫಸ್ಟ್ನೇ ವಾರ 2ನೇ ವಾರ ಹೋಳ್ಗೆ ಮಾಡಕ್ಕೆ ಬರ್ತದೆ ಅಂಥೇಳಿ ಈ ವಾರ ಕಡಗ ಮಾಡಿಬಿಟ್ಟು ನೋಡ್ರಿ. ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ ನೋಡ್ರಿ. ಯಾವಾಗ ಎಚ್ಚರ ಆಗುತ್ತೋ ಇಲ್ಲ ಅಂತ ತಲೆಯಾಗಿರುವಾಗಿ. ಇನ್ನೊಂದು ನೋಡ್ರಿ, ಲಕ್ಷ್ಮಿಗೆ ಹಿಂಗೆ ಬ್ಲೌಸ್ಲೆ ಈ ಥರ ಸಾರಿ ಹಾಕಿದೋ ಟೈಪ್ ಬ್ಲೌಸ್ ಪೀಸ್ ಇರ್ತದಲ್ಲ, ಬ್ಲೌಸ್ ಪೀಸ್ಲೆ ಈ ಟೈಪ್ ಹೊಲಿಸಿದ್ದೀವಿ ನೋಡ್ರಿ. ಹಿಂಗೆ ಕಟ್ಕೊಂಡ್ಬಿಟ್ಟೆ ಒಂದು ನೀಟಾಗ ಹಿಂಗೆ ಫುಲ್ ಸೇಮ್ ಸಾರಿ ಹಾಕೊಂಡಂಗೆ ಹಾಕ್ದಂಗೆ ಹಾಕದ್ ನೋಡ್ರಿ ದೇವಿಗೆ. ನೋಡ್ರಿ ಹಾಕಿದ್ಮ್ಯಾಗ ಗೊತ್ತಾಗತ್ತೆ ಈ ಥರ ನೀಟಾಗ ಕೆಳಗೆ ಮಿಲಿಗೆ ತೊಗೊಂಡು ಹೊಲ್ಕೊಂಡು ಇಲ್ಲಿ ಕಸಿ ಇಟ್ಟು ಹಿಂಗೆ ಹೊಲ್ದಾರ ನೋಡ್ರಿ. ಎಷ್ಟು ಚಂದ ಹೊಲ್ದಾರ, ಇಲ್ಲ ಬ್ರಂಟಿ ಹೊಲ್ದಾರ ಮನೆ ಹತ್ರ. ಇದು ನೋಡ್ರಿ ಈ ಥರ ಕಟ್ಕೊಂಡು ಹಿಂಗೆ ಕಟ್ಕೋಬೇಕು ನೋಡ್ರಿ. ಈ ಥರ ಕೆಳಗಾಗುತ್ತೆ. ಇದು ಆ್ಯಕ್ಚುಲಿ ಬ್ಲೌಸ್ ಪೀಸ್ ಸ್ವಲ್ಪ ಬಿಡಿಸೈತಿ, ಹಂಗಾಗಿ ಹಿಂಗೆ ಉಗ್ದಂಗೆ ಆತೈತಿ. ಅದೇನೋ ನಾರ್ಮಲಾಗಿ ಸ್ವಲ್ಪ ಸಾಫ್ಟ್ ಇತ್ತಂದ್ರೆ ನೀಟಾಗಿ ಕೊಡ್ತೈತಿ ನೋಡ್ರಿ. ಹೊಳಿಸಿ ಹಿಂಗೆ ಐದು ತೊಗೊಂಬಿಡೋದು ನೋಡ್ರಿ. ಎಲ್ಲಿ ತಗೊಂಡು ಹಿಂಗೆ ಹಾಕ್ಬಿಟ್ರೆ ನೋಡ್ರಿ ಚಂದಕ್ಕೆ. ನೋಡ್ರಿ ಈ ಥರ ಆಯ್ತು ನೋಡ್ರಿ ನೀಟಾಗ. ಹೆಚ್ಚು ಕಾಣತಾವ ಲಕ್ಷ್ಮಿ. ಇಷ್ಟೇ ನಂಬರ್. ದೇವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ರು ಚಂದ ಕಾಣಿಸ್ತೈತೆ ನೋಡ್ರಿ. ಒಂಥರ ಖುಷಿ ಅನ್ನಿಸ್ತದೆ ನಾವೇ ಅಲಂಕಾರ ಮಾಡ್ಕೊಂಡಂಗೆ ದೇವತೆಗೆ ಲಕ್ಷ್ಮಿಗೆ ಅಲಂಕಾರ ಮಾಡಿದ್ರೆ. ಇನ್ನು ನೋಡ್ರಿ ಸಮಯ ಒಳಗೆ ಇಡ್ತೀವಲ್ಲ ನಾವು, ಇದ್ರೊಳಗೆ ನೀರು ತುಂಬಿ ಇದಕ್ಕೆ ದಾರ ಕಟ್ಟಿ ಕುಂಕುಮ ಹಚ್ಚಿ ಹೂವು ಹಾಕಿಡ್ಬೇಕು ನೋಡ್ರಿ. ಅಂದ್ರೆ ಚಲೋ. ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ. ಟೈಮ್ ಎಷ್ಟು 3:00 ಆಯ್ತು. ಬರೀ ಪಟ್ ಡ್ಯೂಟಿಗೆ ಹೋಗಿ ರೆಡಿ ಆಯ್ತು. ಹೋಗಿ ಬಂದೆ ನೋಡ್ರಿ. ದೀಪ ಹಚ್ಚಿರಾಯ್ತು ಗಣಪತಿ ಮುಂದತ್ತೆ. ನಾ ಮಾರ್ನಿಂಗ್ ಶಿಫ್ಟ್ ಇತ್ತು ನೋಡ್ರಿ. ನಾನೇ ದೀಪ ಹಚ್ಚಿ ನೆಕ್ಸ್ಟ್ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ಸ್ವಲ್ಪ ಏನು ಎಮರ್ಜೆನ್ಸಿ ಇದು ಅಂದ್ರೆ ಫಸ್ಟ್ ಎಲ್ಲ ವರ್ಕ್ ಮುಗಿಸ್ಕೊಂಬರ್ತೀನಿ ನೋಡ್ರಿ. ವರ್ಕ್ ಮುಗಿಸ್ಕೊಂಬಂದ್ಮೇಲೆ ಆಮೇಲೆ ದೀಪ ಹಚ್ಚಿರ್ತೀನಿ. ಹಾಗೇನು ಇರಲಿಲ್ಲ ಅಂದ್ರೆ ಫಸ್ಟ್ ದೀಪ ಹಚ್ತೀನಿ. ಫಸ್ಟ್ ಚಾರ್ಜ್ ತೊಗೊಂಡು ಎಲ್ಲ ಒಂದಷ್ಟು ಮುಗಿಸ್ಕೊಂಡು ಬಂದೆ ನೋಡ್ರಿ. ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಪೇಷನ್ಸ್ ಅಂತ ಹೇಳಿ ಅದು ಮುಗಿಸ್ಕೊಂಬಂದ್ಬಿಟ್ಟು ಈಗ ದೀಪ ಹಚ್ಚಾಕತ್ತೀನಿ. ಇಲ್ಲಿ ದೀಪ ಹಚ್ಬಿಟ್ನೆ ಅಂದ್ರೆ ನೆಕ್ಸ್ಟ್ ಡ್ಯೂಟಿ 2 ಗಂಟೆ ತನಕ ಡ್ಯೂಟಿ ನೋಡ್ರಿ. 2 ಗಂಟೆಲಿಂದ
ಮತ್ತು ಸಾಯಂಕಾಲ ಇವತ್ತು ಉಡಿ ತುಂಬೋದು ಮಾಡೋದು ಎಲ್ಲ ಚಂದ ಇರ್ತೈತೆ ನೋಡಿ. ಮಾರ್ನಿಂಗ್ ಶಿಫ್ಟ್ ಇದ್ದರೆ ಎಲ್ಲ ಜಲ್ದಿ ಎದ್ದು ಪೂಜೆ ಮಾಡ್ಕೊಂಬಂದಂದ್ರೆ ಈವ್ನಿಂಗ್ ಉಡಿ ತುಂಬಕ್ಕೆ ಹೋಗಕ್ಕೆ ತುಂಬ್ಸ್ಕೊಂಬರಕ್ಕೆ ಈಸಿ ಆಗತ್ತೆ ನೋಡಿರಿ. ಇಲ್ಲಾಂದ್ರೆ ಮಧ್ಯಾಹ್ನ ಶಿಫ್ಟ್ ಇತ್ತಂದ್ರೆ ಪೂಜೆ ಮಾಡ್ಬಿಟ್ಟು ಬಂದಂದ್ರೆ ಸಾಯಂಕಾಲ ಮನೆಯೊಳಗೆ ಟೈಮ್ ಕೊಡೋಕ್ಕೆ ಆಗಂಗಿಲ್ಲ, ಇಲ್ಲೇ ಟೈಮ್ ಹೋಗ್ಬಿಟ್ಟಿರ್ತೈತಿ 9 ಗಂಟೆ ತನಕ. ಈಗ ನೆಕ್ಸ್ಟ್ ಶುಕ್ರವಾರ ಅಂತೂ ನಂದು ಸುಟಿನೇ ಐತಿ, ಅಲ್ಲಿಂದ ನಡೀತೈತೆ ನೋಡಿರಿ. ಬರೀ ಇದೆಲ್ಲ ದೇವ್ರದ್ದು ಅವೆಲ್ಲ ಹುಲ್ಲಂತೂ ಇಲ್ಲೇ ಇರ್ತಾವೆ ನೋಡ್ರಿ. ಮನೆಯಿಂದ ಕರ್ಕಿ ಅಂತೂ ಗಣಪತಿಗೆ ಇಲ್ಲೇ ಗಾರ್ಡನ್ನಾಗೆ ಅದಾವೆ, ಹಾಗಾಗಿ ಯಾವಾಗಲೂ ಪೂಜೆ ಮಾಡಿದಾಗ ಕರ್ಕಿ ಕಂಪಲ್ಸರಿ ಏರಿಸ್ತೀವಿ ನೋಡಿರಿ. ಗಣಪತಿಗೆ ಇಷ್ಟವಾದಲ್ಲ ಕರ್ಕಿ, ಹಾಗಾಗಿ ರಂಗೋಲಿನ ಹಾಕೊಂಡು ನೋಡಿರಿ ನೀಟಾಗಿ ಹಾಕ್ಕೊಂಡು ಬಿಟ್ಟೆ. 3 hours later. ಡ್ಯೂಟಿ ಮುಗಿಸ್ಕೊಂಬಂದೆ ನೋಡ್ರಿ. ಟೈಮ್ ಎಷ್ಟು ರೀ? 2 ಗಂಟೆ ಆಯಿತು, 2:15. ನಿಶಿಕ್ನಾಗ 4 ಗಂಟೆಗೆ ಎದ್ಬಿಟ್ಟಿನಿ, ಫುಲ್ ನಿದ್ದೆ ಬರಾಕತ್ತದ ನೋಡ್ರಿ. ಅದನ್ನು ಮಲ್ಕೋದೇ 1 ಗಂಟೆಗೆ ಮುಕ್ಕೊಂಡಿನ ಸ್ವಲ್ಪ ಎಡಿಟಿಂಗ್ ಆದಿದ್ದು ಅಂತೇಳಿ. ಮತ್ತು ಬೆಳಗ್ಗೆ 4 ಗಂಟೆಗೆ 4:15 ಎದ್ದಿನೆಲ್ಲ ಫುಲ್ ಫೇಸ್ ನೋಡ್ರಿ ಹೆಂಗಾಗೈತೆ, ಫುಲ್ ಡಾರ್ಕ್ ಸರ್ಕಲ್ ಆಗೈತೆ. ಒಂದು ಫ್ರೆಶಪ್ ಆಗಿ ಕೂತಿದ್ದೆ ನೋಡ್ರಿ. ಬೆಳಗ್ಗೆಲ್ಲ ತಲೆ ಸ್ನಾನ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಲೂಸಾಗಿ ಬಿಟ್ಕೊಂಡಿನಿ. ಚಿನ್ನೂ ಬಂದ ನೋಡ್ರಿ, ಸ್ಕೂಲಿಂದ ಬಂದು ಡೈರೆಕ್ಟ್ ಹಾಗೆ ಮೆಸ್ಸಿಗೆ ಹೋಗಿದ್ದ. ಹೊರಗೆ ನೋಡ್ರಿ ಜಸ್ಟ್ ಅವ್ರು ಬಂದು ರೀಚ್ ಆದರು. ಇಷ್ಟು ಮಳೆ ಬರತೈತಿ, ತೋರಿಸ್ತೀನಿ ಬರ್ರಿ. ಜೋರು ಮಳೆ ಬರತೈತಿ ನೋಡ್ರಿ ಎಷ್ಟು ಜೋರಾಗೈತೆ ಮಳೆ. ಒಮ್ಮೆ ಸಡನ್ನಾಗಿ ಬಂದ್ಬಿಡ್ತು ನೋಡ್ರಿ, ಫುಲ್ ನೀರು ಹರಿಯಾಕತ್ತಾವು. ನಾ ಚಿನ್ನೋದು ಬಂದು ಮನೆ ಮುಟ್ಟಿದ್ಮ್ಯಾಗ ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ. ಉಪವಾಸ ಐತ್ಲ, ಹಾಗಾಗಿ ನೀರಾಗೈತೆ ನೋಡ್ರಿ. ಅಂದರೆ ಒನ್ ಟೈಮ್ ಸಾವಧಾನಿ ತಿಂದ್ಬಿಟ್ರೆ ಮುಗೀತು. ಮೆಸ್ನಾಗ ಸಾವಧಾನ ಮಾಡ್ಕೊಂಬಂದಾರ ಮನೆಯವರು, ನಾವು ಉಪವಾಸದೇನು ಅಂತೇಳಿ ಎಲ್ಲ ತೋರ್ಸಾದ. ನಮ್ಮ ಪಪ್ಪ ಸಾವಧಾನ ನೋಡಿಟ್ಟು ತೈಸ್ಕೊಂಬಂದಾರ ಮಳೆಯಾಗೆಲ್ಲ ಫುಲ್ ತೊಯ್ದು ಬಿಟ್ರೆ ಸಿಹಿಗೆ ನೋಡ್ರಿ. ಅಪ್ಪ ಮಗ ಹೋಳ್ಗೆ ತಿನ್ನತ್ತಾರ, ನಾನು ಸಾವಧಾನ ತಿನ್ನೋದು ನೋಡ್ರಿ. ನೋಡ್ರಿ ನಮ್ಮ ಸೀಜಿಗೂ ಹಸುವಾಗ ಸೀಜುನು ಊಟ ಮಾಡತ್ತಾಳಕಿ. ನಾವು ಬರ್ರಿ ಸಾವಧಾನ ತಿನ್ನು ಬರ್ರಿ. 2 hours later. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಟೈಮ್ ನೋಡ್ರಿ ಎಷ್ಟು 5:30 ಆಗೈತಿ. ಇಷ್ಟೊತ್ತರ ಮಲ್ಕೊಂಡಿದ್ದೆ ನೋಡ್ರಿ. ಫುಲ್ ಮೈಕೈ ಪೇನ್ ಆಗ್ತೈತೆ ಬೆಳಗ್ಗೆ ಜಲ್ದಿ ಎದ್ದು, ಅದಕ್ಕೆ ಇಷ್ಟೊತ್ತರ ಮಲ್ಕೊಂಡು ಈಗ ಎದ್ದು ನೋಡ್ರಿ. ಮತ್ತು ಕಸಬಾರಿ ತೊಗೊಂಡಿರ್ತೀನಿ ಸಾಯಂಕಾಲದ್ದು. ಈಗ ಸಾಯಂಕಾಲ ಎಲ್ಲ ಕಸ ಹೊಡಿಬೇಕು. ಚಿನ್ನೂ ಬಂದಾನ ಸ್ಕೂಲಿಂದ, ನಾವು ಸ್ಟಡಿ ಮಾಡತ್ತಾನೆ. ಇಷ್ಟೊತ್ತನ ಆಟಾಡಕ್ಕೆ ಹೋಗಿದ್ದಾವ. ಕೂಡಿ ತುಂಬಬೇಕು ನೋಡಿರಿ. ಚಿನ್ನುಗ ಸ್ಟಾರ್ ಹಾಕ್ಯಾರತ್ ನೋಡ್ರಿ, ಡಬಲ್ ಸ್ಟಾರ್. ಔಟ್ ಆಫ್ ಔಟ್ ಹಾಕೊಡೋತ್ ನೋಡ್ರಿ. ಗುಡ್ ಬಾಯ್ ಅದನ್ನು ಚಿನ್ನು, ಗುಡ್ಡ ಬಾಯ್ ಹಾಕ್ಯಾರಲ್ಲ ತೋರ್ಸಂಗೆ. ಎಲ್ಲದಕ್ಕೂ ಔಟ್ ಆಫ್ ತೊಗೊಂಡು ನೋಡ್ರಿ. ಔಟ್ ಆಫ್ ಔಟ್ ತೊಗೊಂಡು ಹಿಂದಿ ಒಳಗೆ ಡಬಲ್ ಸ್ಟಾರ್ ತೊಗೊಂಡ ನೋಡ್ರಿ. ಗುಡ್ ಬಾಯ್. ಸೆಲ್ಫ್ ಇಂಟ್ರೊಡಕ್ಷನ್ಗೆ ಅವ್ನಿಗೆ ಹೆಸರು ಹಾಕ್ಕೊಡೋದು ತೋರ್ಸಪ್ಪಿ. ಅದು ನಿನ್ನ ಹೆಸರು ಹಾಕೋದು ಹೆಂಗೆ ತೋರ್ಸ್ಯಾರ? ಇನ್ನೇಗೆ ಬರ್ದಿಲ್ಲ ಹೋಮ್ವರ್ಕ್ ಸಂಕಲ್ಪ ಅಂತ. ಅವ್ರ ಸ್ಕೂಲ್ನಾಗ ಚಂದ ಕಲಿಸ್ಕೊಡ್ತಾರೆ ನೋಡ್ರಿ ಎಲ್ಲನೂ. ಮ್ಯಾಥ್ಸ್ ಐತೆನ ಅದು ನೋಡ್ರಿ. ಅವ್ರದ್ದೆಲ್ಲ ಅವ್ರಿಗೆ ಹಾಕಕ್ಕೆ ಬರಬೇಕು, ಆ ಟೈಪ್ ಇದು ಹಾಕ್ಕೊಟ್ಟಾರ. ಏನು ಬರ್ದಿದ್ದು ಓದು? My name is Sankalp. I am 5 years UKG class. 5 years old ಅನ್ಬೇಕು. 5 years old. UKG ಕ್ಲಾಸ್. ಅವ್ರಿಗೆ ಗೊತ್ತಾಗಲಿ ಅಂಥೇಳಿ ಈ ಥರ ಹಾಕಿ ಇಲ್ಲಿ ನೇಮ್ಸ್ ಅವರು ಬ್ಯಾಟ್ ಮಾಡೋಕೆ ಹಚ್ತಾರೆ ನೋಡ್ರಿ. ಭಾಳ ನೀಟಾಗಿ ಹೇಳ್ಕೊಡ್ತಾರೆ ನೋಡ್ರಿ. 6:30 7 ಗಂಟೆ ಆಯ್ತು ನೋಡ್ರಿ ಟೈಮ್. ಎಲ್ಲ ದೀಪ ಸಾಯಂಕಾಲ ಮತ್ತೆ ಉಡಿ ತುಂಬೋದು ಬರ್ತದೆ ಅಂತೇಳಿ ದೇವ್ರ ಮುಂದೆ ದೀಪ ಹಚ್ಕೊಳತ್ತೀನಿ. ದೀಪ ಇನ್ನೊಂದ್ಸಲ ಆರತಿ ಮಾಡಿ ದೀಪ ಹಚ್ಕೊಂಡ್ಬಿಟ್ಟು ಈವ್ನಿಂಗ್ ನೋಡ್ರಿ ಸ್ಟಾರ್ಟ್. ಇನ್ನು ಎಲ್ಲರೂ ಉಡಿ ತುಂಬಿಸ್ಕೊಳಕ್ಕೆ ಬರ್ತಾರೆ. ನಾವು ಎಲ್ಲರ ಮನೆಗೆ ಉಡಿ ತುಂಬ್ಕೊಳಕ್ಕೆ ಹೋಗೋದು, ಎಲ್ಲರೂ ಬರೋದು. ಒಂಥರ ಅರ್ಶಿನ ಕುಂಕುಮ ದಿನ ನೋಡು. ಶುಕ್ರವಾರ ಅಂದ್ರೆ ಫುಲ್ ಎಲ್ಲರಿಗೆ ಹಬ್ಬ ಇದ್ದಂಗೆ ನೋಡ್ರಿ. ಈಗ 5 ಶುಕ್ರವಾರ ಫುಲ್ ಏನು ನೋಡ್ರಿ. ನಮ್ಮ ಉಮಾ ಅಕ್ಕನೂ ಬಂದು ನೋಡ್ರಿ. ನಮ್ಮ ಉಮಾ ಅಕ್ಕಂದು ಇಷ್ಟು ನಮ್ಮ ಹೆಣ್ಮಗ ಜ್ಯೋತಿ ಅಕ್ಕದ ನಮ್ಮ ನೆಗ್ಯಾನಿ, ಅವರು ಚಿಕ್ಕಮ್ಮ ಆಗಬೇಕು. ಅವರು ಬಂದಿದ್ರು, ಅವ್ರಿಗೂ ಉಡಿ ತುಂಬಾಕತ್ತೀನಿ. ಏನೋ ರೆಡಿ ಆಗಿದ್ಲ, ನಾ ಸಾರಿದು ಹಾಕೋಬೇಕಂದ್ರೆ ಅವ್ರು ಜಲ್ದಿನೇ ಬಂದಿದ್ರು ನೋಡ್ರಿ ಎಲ್ಲ ಹೋಗೋದು ಅಂತೇಳಿ. ಹಾಗಾಗಿ ಅವ್ರಿಗೆ ಫಸ್ಟ್ ತುಂಬಿಬಿಟ್ಟು ಆಮೇಲೆ ಸಾರಿದು ಹಾಕ್ಕೊಂಡು ಎಲ್ಲರ ಮನೆಗೆ ಉಡಿ ತುಂಬ್ಕೊಳಕ್ಕೆ ಹೋದ್ರಾಯ್ತು ಅಂತೇಳಿ ಫಸ್ಟ್ ಅವ್ರಿಗೆ ಉಡಿ ತುಂಬಾಕತ್ತೀನಿ. ಅವ್ರಿಗೆ ಇಷ್ಟು ಉಡಿ ತುಂಬಿಬಿಟ್ಟು ನಾ ಎಷ್ಟು ಸಾರಿ ಹಾಕೊಂಡು ರೆಡಿ ಆದ್ರೆ ಎಲ್ಲ ಕಡೆ ಹೋಗೋಕ್ಕಾಗತ್ತೆ ನೋಡ್ರಿ. ಟೈಮ್ ಹೆಂಗೆ ಗೊತ್ತೇ ಆಗಲ್ಲ. ತಿರುಗಿ 6:30 ಆಗೇ ಬಿಡ್ತೀವಿ ಟೈಮ್. ಎಷ್ಟು ಟೈಮ್ ಇದ್ರೂ ಸಾಲಂಗಿಲ್ಲ ನೋಡ್ರಿ. ಅದ್ರಾಗ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, ಮಧ್ಯಾಹ್ನ ಇದು ಆಗತ್ತ ಅಂತೇಳಿ ಫುಲ್ಲು ಬಾಡಿ ಪೇನ್ ಆಗತ್ತ ಅಂತೇಳಿ ಅದ್ರ ನೆಸಿಕ್ನಾಗ ಇದ್ದಿದ್ದಲ್ರಿ. ಹಾಗಾಗಿ ಲೇಟಾಗಿ ಮಲ್ಕೊಳ್ಳೋದು ಮತ್ತು ಜಲ್ದಿ ಹೇಳೋದು ಹಿಂಗೆ ಆಗತ್ತದ. ಈ ಹಬ್ಬ ಅವ್ನಿಂದ ಬಂದ್ರೆ ಮುಗಿತು ನೋಡಿ. ಅದ್ರಾಗ ಉಪವಾಸ ಅಂತ ಇರ್ತದೆ ಕಂಟಿನ್ಯೂಸ್ ಆಗಿ. ಶ್ರಾವಣ ಅಂತೂ ಫುಲ್ ಉಪವಾಸ ಇದೇ ಇರ್ತೈತಿ. ಶ್ರಾವಣ ಇದು ಸ್ಟಾರ್ಟ್ ಆಗಿಂದ ಕಂಟಿನ್ಯೂ ಉಪವಾಸಗಳೇ ಸ್ಟಾರ್ಟ್ ಆಗ್ತವೆ ನೋಡ್ರಿ. ಶ್ರಾವಣಾಗನ ಇದು, ಆಮೇಲೆ ದಸರಾಗ, ದೀಪಾವಳಿ ಕಂಟಿನ್ಯೂ ಎಲ್ಲದೂ ನಮ್ದು ಉಪವಾಸ ಇರ್ತೈತಿ ಕಂಟಿನ್ಯೂಸ್ ಆಗಿ. ಬರೀ ಬೆಳಗ್ಗೆನೇ ಕಡುಬು ಮಾಡಿ ಎಲ್ಲ ಎಡೆ ಹಿಡ್ದಿದ್ದು ಜೊತೆ ನಾ ಡ್ಯೂಟಿ ಹೋಗಿದ್ದೆ. ಪೂಜೆ ಮಾಡಿಬಿಟ್ಟು ಬಂದ ತಕ್ಷಣ ಮತ್ತೆಲ್ಲ ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಎಷ್ಟು ರೆಡಿ ಮಾಡ್ಕೊಂಡಿದ್ದೆ ನೋಡ್ರಿ. ಬರೀ ನಾವು ಉಡಿ ತುಂಬಿ ನಾವು ರೆಡಿ ಆಗೋಮಂತ ನೋಡ್ರಿ. ಸಿಂಪಲ್ಲಾಗಿ ಸಾರಿ ಹಾಕ್ಕೊಂಡೀನಿ. ಇದು ನೋಡಿ ಭಾಳ ದಿನ ತೊಗೊಂಡು ಫ್ಲಿಪ್ಕಾರ್ಟ್ ಒಳಗೆ ಆನ್ಲೈನ್ ಮಾಡಿ ತೊಗೊಂಡಿದ್ದು. ಬಟ್ ಹಾಕೊಳ್ಳೋದು ಸಂದರ್ಭನೇ ಬಂದಿದ್ದಿಲ್ಲ, ಹಾಕ್ಕೊಂಡಿದ್ದಿಲ್ಲ ನೋಡಿರಿ ಜಾಸ್ತಿ. ಇವತ್ತು ಹಾಕ್ಕೊಂಡೀನಿ.
ಬರೀ ಉಡಿ ತುಂಬ್ಕೊಂಬರು ಮತ್ತು ಇಲ್ಲೊಂದು 5 ಮಂದಿ ಉಡಿ ತುಂಬಿದೆ. ಉಡಿ ತುಂಬಿನ ಈಗ ಇನ್ನೊಂದಿಷ್ಟು ತುಂಬೇಕು ನೋಡಿರಿ. ನಮ್ಮ ಹೆಣ್ಮಕ್ಳ ಮನೆಗೆ ಹೋಗಿ ಅಲ್ಲಿ ಇಷ್ಟು ಉಡಿ ತುಂಬ್ಕೊಂಬರು ಮತ್ತು ಏನು ಮಾಡ್ತಾರೆ ಸುಮ್ಮಿನ ಹೊತ್ಕೊಂಡು ಹೋಗೋದ್ರಿ ನಾನು ಹೊರಗೆ ಹೋಗಿ ತುಂಬ್ಕೊಂಬಂದೆ ನೋಡಿ. ಈಗ ಆಮೇಲೆ ನಾನು ಒಂದು 5 ಮಂದಿಗೆ ತುಂಬಾಕತ್ತೀನಿ ನೋಡ್ರಿ. ಈಗ ಹಾಗೆ ಕಂಟಿನ್ಯೂ ತುಂಬೋದು ತುಂಬಿಸ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಈಗ ಎಲ್ಲರ ಮನೆಗೆ ಹೋಗಿ ಅದು ಆ್ಯಕ್ಚುಲಿ ದೇವ್ರ ಹಾಡು ಹಾಕಿದ್ದೆ ಮತ್ತು ಕಾಪರೇಟ್ ಆಗತ್ತಂತೆ ಅಷ್ಟೇ ಸಣ್ಣ ಕ್ಲಿಪ್ಸ್ ಹಾಕ್ತೀನಿ ನೋಡ್ರಿ. ಕೆಲವೊಂದು ಮ್ಯೂಸಿಕ್ ಕೆಲವೊಂದಕ್ಕೆ ಸೂಟ್ ಆಗಂಗಿಲ್ಲ, ಹಂಗಾಗಿ ಯಾವುದೂ ಹಾಕೋಕ್ಕಾಗಂಗಿಲ್ಲ ಅಂತೇಳಿ ವಾಯ್ಸ್ ಓವರ್ ಕೊಡೋದಾಗತ್ತೆ ಕಂಟಿನ್ಯೂಸ್ ಆಗಿ. ನಾವು ಇಷ್ಟೇ ಉಡಿ ತುಂಬೋದಂತಲ್ಲ ನೋಡ್ರಿ. ಎಷ್ಟು ಜನ ಮುತ್ತೈದೆಯರು ಬರ್ತಾರೆ ಅಷ್ಟು ಮಂದಿ ಉಡಿ ತುಂಬ್ತೀವಿ, ಏನು ಲೆಕ್ಕ ಹಾಕಂಗಿಲ್ಲ. ಇಷ್ಟೊತ್ತನಕ ಹೋಗಿ ಎಲ್ಲರ ಮನೆಗೆ ಉಡಿ ತುಂಬ್ಕೊಂಬಂದಿರಿ. ಟೈಮ್ 9:00 ಆಯ್ತು ನೋಡ್ರಿ. ನಾವು ಎಲ್ಲರಿಗೆ ಬಂದು ಉಡಿ ತುಂಬಿಸ್ಕೊಂಬಂದೆ ನೋಡ್ರಿ. ಇನ್ನು ಸ್ಟಾರ್ಟ್ ನೋಡ್ರಿ. ಅರ್ಶಿನ ಕುಂಕುಮ ಅದರೊಳಗೆ ಮುಣಗಿ ಬಿಡ್ತೇವೆ. ಇನ್ನು ಶ್ರಾವಣ ಮುಗಿದ್ರೊಳಗೆ ಪೂರಾ ಅದೇ ಆಗತ್ತೆ ಹಿಂಗೆ ಕಂಟಿನ್ಯೂಸ್. ರಾತ್ರಿ ನೋಡಿ 12 ಗಂಟೆ ಆಯಿತು. ಇನ್ನು ರೀಲ್ಸ್ ಅದು ಅನ್ಕೋತ ಹಂಗೆ ಕೂತಿದ್ವಿ. ಬರೀ ಡ್ರೆಸ್ ಚೇಂಜ್ ಮಾಡ್ತೀವಿ. ಬರೀ ರಾತ್ರಿ 12 ಆಗೈತಿ. ಚಹಾ ಕುಡತ್ತೀನಿ. ಚಹಾ ಕುಡಿದು ಮಲ್ಕೊಂಡ್ಬಿಡ್ತೀನಿ. ಇವತ್ತಿನ ನಾವು ಇಲ್ಲಿಗೆ ಏನು ಮಾಡ್ತೀರಿ, ನಮ್ಮ ಅಣ್ಣನ ಬಂದ ನೋಡ್ರಿ ಇವತ್ತಿಲ್ಲಿ ಈ ಕಡೆಗೆ ಬಂದಿದ್ನಂತ. ಅದಕ್ಕೆ ಫುಲ್ ಅವ್ರೆಷ್ಟು ಮಾತಾಡಕತ್ತಾನ. ಓಕೆ, ಇವತ್ತಿನ ಲಾಗಿಲ್ಗೆ ಏನು ಮಾಡ್ತೀನಿ. ಇವತ್ತಿನ ನನಗೆ ಇಷ್ಟ ಆಗೈತಿ. ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.